ಚುನಾವಣಾ ಭಾರತೀಯ ಜನತಾ ಪಾರ್ಟಿಯ ಇಲೆಕ್ಷನ್ ಕಮಿಟಿ ಆಲ್ರೆಡಿ ರಾಜ್ಯಸಭೆಗೆ ಎಂ ನಾಗರಾಜ್ ಅಂತ ಹೇಳಿ ಧಾರವಾಡದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ರಾಜ್ಯಸಭೆಗೆ ಇವತ್ತು ಆಯ್ಕೆ ಮಾಡೋದ್ರ ಮುಖಾಂತರ ನನ್ನ ಅವಧಿ ಈ ತಿಂಗಳ 25ನೇ ತಾರೀಕು ಮುಗಿದದ. ಆ 25ರ ನಂತರ ಎಂ ನಾಗರಾಜ್ ಅವರು ಈ ಸ್ಥಾನಕ್ಕೆ ಬರ್ತಾರ, ಅವರು ರಾಜ್ಯಸಭೆಯ ಅಭ್ಯರ್ಥಿ ಇವತ್ತು ಆದರು ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ನಾನು ತರ್ತಾ, ನಾನು ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೊಂಡಿದಾರ, ಯಾವ ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಾರ, ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೀನಿ. ಕಾರಣ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಅವರು ಅವಕಾಶವನ್ನು ಕೊಟ್ಟರು ಮತ್ತು ಹಾಲು ಮತ ಸಮಾಜದ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದರು. ಅದ್ರ ಜೊತೆಗೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಲವು ದಶಕಗಳಿಂದ ಅವರು ಕೆಲಸ ಮಾಡಿದ್ರು, ಅವರಿಗೆ ಅವಕಾಶ ಕೊಟ್ಟಿದ್ರಿಂದ ಕೇಂದ್ರದ ವರಿಷ್ಠರ ನಿರ್ಧಾರವನ್ನ ನಾನು ಸ್ವಾಗತ ಮಾಡ್ತೇನೆ ಮತ್ತು ಅವ್ರಿಗೆ ಸಹಕಾರವನ್ನು ಕೂಡ ಕೊಡ್ತೇನೆ ಅನ್ನುವಂಥದ್ದನ್ನ ಈ ಮೂಲಕ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ವಿಧಾನ ಪರಿಷತ್ತಿಗೂ ಕೂಡ 2 ಸ್ಥಾನಗಳ ಆಯ್ಕೆ ಆಗಿದಾವೆ. ಒಂದು ನಮ್ಮ ಜೊತೆ ಕೆಲಸ ಮಾಡಿದಂಥ ಅತ್ಯಂತ ಹಳೆಯ ಕಾರ್ಯಕರ್ತರಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರು ಹೂಡಾ ಚೇರ್ಮನ್ ಆಗಿದ್ರು, ಹುಬ್ಬಳ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ರು. ಅವ್ರನ್ನ ವಿಧಾನ ಪರಿಷತ್ತಿಗೆ ಅವರು ಲಿಂಗಾಯತ್ ಸಮಾಜದಿಂದ, ಇನ್ನೊಬ್ರು ಹಿಂದುಳಿದ ವರ್ಗದಿಂದ ಅತ್ಯಂತ ಸಣ್ಣ ಸಮಾಜವಾಗಿರ್ತಕ್ಕಂಥ ಮಡಿವಾಳ ಸಮಾಜದ ರಘು ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿಯನ್ನ ಮೈಸೂರು ಭಾಗದಿಂದ ಈಗ ಸದ್ಯ ಅವರು ಒಬಿಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 2 ವಿಧಾನ ಪರಿಷತ್ತಿಗೆ ಮತ್ತು 1 ರಾಜ್ಯಸಭೆಗೆ ಏನು ಆಯ್ಕೆ ಮಾಡಿದಾರ, ಆ ಎಲ್ಲವೂ ಕೂಡ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ರಿಂದ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಪರವಾಗಿ ನಾನು ಅದನ್ನ ಮುಕ್ತ ಕಂಠದಿಂದ ಹೊಗಳ್ತೇನೆ ಮತ್ತು ಅದನ್ನು ಸ್ವಾಗತ ಕೂಡ ಮಾಡ್ತೇನೆ ಅನ್ನುವಂಥದ್ದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನಾನು ಇವತ್ತು